ನಮಸ್ಕಾರ ವೀಕ್ಷಕರೇ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆರೋಗ್ಯದಲ್ಲಿ ಏರುಪೇರು, ಆತಂಕ ಶುರುವಾಗಿದೆ. ಎಚ್.ಡಿ.ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ದು ನಿಜ. ಕುಮಾರಸ್ವಾಮಿ ಆರೋಗ್ಯದಲ್ಲಿ ಏರುಪೇರು, ಅಭಿಮಾನಿಗಳಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಆತಂಕ ಆಗಿತ್ತು. ಎಚ್.ಡಿ.ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ದು ನಿಜ. ಇನ್ಫೆಕ್ಷನ್ ಆಗಿತ್ತು, ಡಯಾಗ್ನೈಸ್ ಅಂದರೆ ಅದನ್ನು ಮಾಡುವಲ್ಲಿ ಒಂದು ಸ್ವಲ್ಪ ತಡ ಆಗಿತ್ತು. ಈಗ ಟ್ರೀಟ್ಮೆಂಟ್ ತೆಗೆದುಕೊಂಡು ಚೇತರಿಸಿಕೊಂಡಿದ್ದಾರೆ. ಶೀಘ್ರದಲ್ಲೇ ಗುಣಮುಖರಾಗಿ ನಿಮ್ಮ ಮುಂದೆ ಬರುತ್ತಾರೆ. ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಯಾರು ಆತಂಕ ಪಡಬೇಕಾಗಿಲ್ಲ. ಗಾಬರಿ ಬೇಡ, ಆತಂಕ ಬೇಡ. ಎಚ್.ಡಿ. ಕುಮಾರಸ್ವಾಮಿ ಆರೋಗ್ಯವಂತರಾಗಿದ್ದಾರೆ. ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಕ್ಲಾರಿಟಿ. ಕುಮಾರಸ್ವಾಮಿ ಆರೋಗ್ಯದಲ್ಲಿ ಏರುಪೇರು ಆತಂಕವನ್ನು ಸೃಷ್ಟಿ ಮಾಡಿತ್ತು ಕಾರ್ಯಕರ್ತರಲ್ಲಿ. ಅವರ ದೈಹಿಕ ರೂಪಗಳು ಕೂಡ ಒಂದು ಸ್ವಲ್ಪ ಆತಂಕಕ್ಕೀಡು ಮಾಡಿತ್ತು. ಕಾರಣ ಸ್ವಲ್ಪ ಸೊರಗು ಹೋಗಿದ್ರು ಅವರು ದೈಹಿಕವಾಗಿ. ಮುಂಚೆ ಸ್ವಲ್ಪ ದಷ್ಟಪುಷ್ಟವಾಗಿದ್ದರು. ಸೊ ರಾಜಕೀಯದ ಒತ್ತಡ, ಕೇಂದ್ರ ಸಚಿವರಾದ ನಂತರ ಅವರ ಮೇಲಿರ್ತಕ್ಕಂತಹ ಜವಾಬ್ದಾರಿ ಇವೆಲ್ಲವೂ ಕೂಡ ಮನುಷ್ಯರನ್ನು ಒಂದು ಸ್ವಲ್ಪ ಕುಗ್ಗಿಸುತ್ತೆ. ಅದರ ಅರ್ಥ ಅವರು ಶಕ್ತಿಹೀನರಾದರು ಅಥವಾ ಮಾನಸಿಕ ಹೀನರಾದರು ಅಂತ ಅರ್ಥ ಅಲ್ಲ. ದೇಹ ಅನ್ನೋದು ಸ್ವಲ್ಪ ಏರುಪೇರಾಗೋದು ಸಹಜ ಮನುಷ್ಯನ ಬದುಕಿನಲ್ಲಿ. ಸೊ ಈ ಬಗ್ಗೆ ಕಾರ್ಯಕರ್ತರಲ್ಲೂ ಜೊತೆಗೆ ಅಭಿಮಾನಿಗಳಲ್ಲೂ ಜೊತೆಗೆ ದೋಸ್ತಿ ಪಾರ್ಟಿ ಬಿಜೆಪಿಯಲ್ಲೂ ಕೂಡ ಸ್ವಲ್ಪ ಆತಂಕಗಳಿತ್ತು. ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ. ಕೇಳಿಸ್ಕೊಂಡು ಬರೋಣ. ನಾನು ಒಬ್ಬ ಮಗ ಜೊತೆನಲ್ಲಿ ನಮ್ಮ ತಂದೆಯವರ ಮೇಲೆ ಸಾಕಷ್ಟು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಾರ್ಯಕರ್ತರು ಅವ್ರನ್ನ ನಂಬ್ಕೊಂಡಿದ್ದಾರೆ. ಹಾಗಾಗಿ ನಾನು ದೇವನಹಳ್ಳಿನಲ್ಲಿ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡದೆ ಅನ್ನೋದು ಬಿಟ್ರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ. ನಿಮ್ ಮುಂದೆ ಏನು ನಾನು ಮುಚ್ಚುಮರೆ ಮಾಡ್ತಕ್ಕಂಥದ್ದು ಏನಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗಿದ್ದು ಸತ್ಯ. ಇನ್ಫೆಕ್ಷನ್ ಆಗಿತ್ತು, ಡಯಾಗ್ನೋಸಿಸ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ತಡ ಆಯ್ತು. ಡಯಾಗ್ನೈಸ್ ಆಗಿದೆ. ಈಗ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದಾರೆ. ಈಗಾಗಲೇ ಅವರು ಗುಣಮುಖರಾಗಿದ್ದಾರೆ. ಇನ್ನೊಂದು ವಾರ 2 ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಚೇತರಿಕೆನೂ ಆಗುತ್ತೆ. ಹಿಂದಿದ್ದಂಗೆ ಲವಲವಿಕೆಯಲ್ಲಿ ಎಲ್ಲರ ಜೊತೆನೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಹೆಜ್ಜೆನ ಹಾಕ್ತಾರೆ. ಯಾರು ಆತಂಕ ಪಡ್ತಕ್ಕಂಥದ್ದು ಏನ್ ಬೇಡ. ನಮ್ಮ ಕಾರ್ಯಕರ್ತರ ನಿಮ್ಮ ಮಾಧ್ಯಮದ ಮೂಲಕ ಆತಂಕ ಏನು ವ್ಯಕ್ತಪಡಿಸಿಲ್ಲ. ನಾನು ಒಬ್ಬ ಮಗ ಜೊತೆನಲ್ಲಿ ನಮ್ಮ ತಂದೆಯವರ ಮೇಲೆ ಸಾಕಷ್ಟು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಾರ್ಯಕರ್ತರು ಅವ್ರನ್ನ ನಂಬ್ಕೊಂಡಿದ್ದಾರೆ. ಹಾಗಾಗಿ ನಾನು ದೇವನಹಳ್ಳಿನಲ್ಲಿ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡದೆ ಅನ್ನೋದು ಬಿಟ್ರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.